ಅಮ್ಮ ನಾನೇನ ಮಾತಾಡ್ತಿದ್ದೀನಿ, ನೀನೇನ ಮಾತಾಡ್ತಾ ಇದೀಯ ಮಮ್ಮಿ? ಏನ್ ನಡೀತಿದೆ ಇಲ್ಲಿ? ಯಾಕೆ ಇಬ್ರು ಜಗಳ ಆಡ್ತಿದ್ದೀರಲ್ಲ? ರೀ ನನ್ಗಂತೂ ಇವಳ ಕೈಯಲ್ಲಿ ಹೆಣ್ಗಾಕಾಗಲ್ಲ, ಹೊರತ ಹೆಣ್ಗಾಕಾಗಲ್ಲ. ಇನ್ನ ಅರ್ಧ ಗಂಟೆ ಕುತ್ಕೊಂಡು ಓದಿದ್ರೆ ಇನ್ನ 2 ಮಾರ್ಕ್ಸ್ ಬರದಾ? ಯಾಕೆ 2 ಮಾರ್ಕ್ಸ್ ಎಲ್ಲೋಯ್ತು? ಯಾರಿಗೆ ಕೊಟ್ಟು ಬಂದೆ? ಅಪ್ಪ 98 ಬಂತಲ್ಲಪ್ಪ. 98 ಕಮ್ಮಿ ಆಯ್ತು. 2 ಮಾರ್ಕ್ಸ್ ಅಲ್ಲಿ ಮಾಮಿ ಕೊಟ್ಟು ಬಂದ. ಆಮ ಸಾಲ ಕೇಳಿದ್ರು, ಸಾಲ ಕೇಳ್ಬಿಟ್ರು. ಚಿಕ್ಕ ಹುಡುಗನೇ ಅನ್ನಿಸ್ತಿದ್ದಾನೆ. ಅವ್ನಿಗೇನಂತ ಆಗುತ್ತೆ? ಅವ್ನಿಗೆ ಅರ್ಥ ಆಗುತ್ತೆ ನಿನ್ಗಿಂತ ಬುದ್ಧಿ ಇಲ್ಲ, ಚೆನ್ನಾಗೆ ಓದ್ಬೇಕು ಅಂತ. ಓ ಹೌದಾ? ಹೌದು. ನೀನ್ ಸ್ಕೂಲಿಗೆ ಹೋದಾಗ ಅವ್ನು ಬುಕ್ ಹಿಡಿದ ನಿಂಗೆ ಗೊತ್ತಾ? ಹೌದಾ? ಹಂಗಂದ್ರೆ ಏನದು ಅಂತ ಕೇಳ್ಬಿಡು. ಏನಾಯ್ತು? ಏನಾಯ್ತು? ಮೇಕೆ ಮೇಕೆ ಕೇಳಿಸ್ತಾ? ಅವನೇನೋ ಒಂದು ಅನಿಮಲ್ ಹೆಸರು ಹೇಳ್ದ ಅಂತ ಏನಿದು ಇದ್ ಮಾಡ್ತಿದ್ದೀರಾ ನೀವು? ನಾನು ಏನೆಲ್ಲ ಓದ್ತೀನಿ, ಏನೋ 2 ಮಾರ್ಕ್ಸ್ ಕಮ್ಮಿ ತೆಗ್ದಿದ್ದೀನಿ ಅಂತ ಹಿಂಗ ಆಡ್ತಿದ್ದೀರಲ್ಲ. ಆಯ್ತು ನಡಿ ನಡಿ, ನೆಕ್ಸ್ಟ್ ಟೈಮ್ ತೆಗಿಲ್ಲ ಅಂದ್ರೆ ಕೆಬಾರಾಗಿ ಕೊಡ್ತೀನಿ. ನಡಿ ನಡಿ. ನಾನು ನೋಡ್ತೀನಿ. ಏನೇ ಅವ್ನಿಗೆ ಅವ್ಳಿಗೆ ಹೇಳ್ಕೊಡ್ಬೇಕಂತ ಬುದ್ಧಿ ನನಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ. ನಿನ್ ಬುದ್ಧಿ ಹೋಗಿ ಹೇಳ್ಕೊಡಕ್ಕೆ ನಾನು ಎಷ್ಟು ಸಲ ಅಂತ ಹೇಳ್ಕೊಡ್ಲಿ? ಯಾಕೆ ಜಗಳ ಆಡ್ತಿದ್ದೀರಾ? ನಾನು ನೆಕ್ಸ್ಟ್ ಟೈಮ್ ಓದ್ತೀನಿ. ಹೌದು, ನೆಕ್ಸ್ಟ್ ಟೈಮ್ ನಾನು ಓದ್ತೀನಿ. 100 ಇನ್ನ 2 ಮಾರ್ಕ್ಸ್ ತೆಗಿತೀನಿ ಅಂತ ಆಯ್ತಾ? ನೆಕ್ಸ್ಟ್ ಸಲ 100 out of 100 ತೆಗಿಲಿಲ್ಲ ಅಂದ್ರೆ ಮನೆ ಕಾಚ್ ಹೋಗ್ಬೇಕಾದ್ರೆ. ಆಯ್ತು, ಇನ್ನ 2 ಮಾರ್ಕ್ಸ್ ನೋಡಿ ನಿನ್ ಫ್ರೆಂಡ್ಸ್ ನ ಔಟ್ ಆಫ್ ಮಾರ್ಕ್ಸ್ ತೆಗ್ದಿದ್ದಾರೆ. ಆಯ್ತು ತೆಗಿತೀನಿ. ಯಾರ್ಯಾರ ಮದ್ವೆ ಹೇಳ್ರಿ ಒಂದ್ ಸ್ವಲ್ಪ. ಇದು ಚಿರಾಗ ಮದ್ವೆ. ಏನಿದ್ರು ಎಲ್ಲದರಲ್ಲೂ 2 ತಗೊಂಡ್ಬಂದಿದ್ವಿ, ಅದು ಮಿಟ್ಟರ್ನಲ್ಲಿ. ಹೇಳಿದ್ಯೋ ಅದನ್ನೇ ತಂದ್ಕೊಂಡೆ. ತಲೆಲೇನು ಬುದ್ಧಿ ಇದೆಯಾ? ಇನ್ನು ಮಿಕ್ಕಿದ 2 ತೆಗಿಯೋದು. ಔಟ್ ಆಫ್ ಔಟ್ ತೆಗಿ ಅಂತ ಅಂದಿದ್ದು. ಹೋದ್ ಸತಿ 98 ತೆಗ್ದಿದ್ನಾ, ಇವಾಗ 2 ತೆಗ್ದೀನಿ. 2 + 2 100 ತೆಗಿ ಅಂತ ಹೇಳಿದ್ರೆ 100 ಆಯ್ತಲ್ಲ. 100ಕ್ಕೆ 2 ತೆಗ್ದಿದ್ದೇವೆ. 198 ಮಾರ್ಕ್ಸ್. ಅವತ್ತು 98 ಆಗಿತ್ತು. ಅವತ್ತಿನ ಲೆಕ್ಕ ಬಂದಿದೆ, ಇವತ್ತಿನ ಲೆಕ್ಕ ಮಾಡು. ಆಗಲ್ಲ, ನೀವೇನ್ ಹೇಳಿದ್ರು ಅದನ್ನ ತಂದು ನನಗೆ ಕಂಪ್ಲೇಂಟ್ ಮಾಡೋ ಯಾವ ಅಧಿಕಾರನೂ ಇಲ್ಲ. ಎಲ್ಲರೂ ಯಾಕೆ ಇಷ್ಟ ಇದ್ದೀರಾ? ನಮ್ಮ ಮೊಮ್ಮಗಳಿಗೆ ಯಾಕೆ ಬೈತಿದ್ದೀರಾ? ಯಾಕೆ ಬೈತಿದ್ದೀರಾ? ಹೇಳಿ ಅಮ್ಮ. ನಿಮ್ಮ ಮೊಮ್ಮಗಳು ಏನ್ ಮಾಡಿದ್ದಾರೆ ಗೊತ್ತಾ? ಏನ್ ಮಾಡಿದ್ದಾರೆ? ಬೈ ಬಿಟ್ಟು ಬಗ್ಲೆ ಬಗ್ಲು. ಇಲ್ಲ ನೋಡಿ, ನೋಡ್ತಾನೆ ಇದೀನಿ ಕಣ್ಬಿದ್ದೆ. ಮಿಟ್ಟರ್ ಮಲಿ ಎಲ್ಲದಕ್ಕೂ 100ಗೆ 2 ತೆಗಿ, 100ಗೆ 100 ತೆಗಿ ಅಂದ್ರೆ 2 ತಕೊಂಡ್ ಬಂದಿದ್ದಾಳೆ ಮನೆಗೆ. ಅದ್ರಲ್ಲಿ ಇಲ್ಲಿ ನೋಡು, ಫೀಡ್ಬ್ಯಾಕ್ ಬೇರೆ ಮೆಂಬರ್ಸ್ ಇದೆ. ಶಿ ಕ್ಯಾನ್ ಇಂಪ್ರೂವ್. ಆಯ್ತು ಅಜ್ಜಿ, ಹೇಳ್ತೀನಿ. ನನ್ನ ಅಮ್ಮ ಆಗ್ಬೇಕು, ಮುತ್ತಜ್ಜಿ. ಸಾರಿ, ಅವಳು ಜಾಸ್ತಿ ಮಾತಾಡ್ತಾಳಂತೆ ಸ್ಕೂಲಲ್ಲಿ. ಮಾತಾಡ್ಬೇಕು, ವಯಸ್ಸೆಲ್ಲ ಮಾತಾಡ್ಬೇಕು. ಅಯ್ಯ ಮಾತಾಡ್ತಾರಾ? ಡೌಟ್ ಇರ್ಬೇಕು. ಟೀಚರ್ ಹತ್ರ ಏನ್ ಕೇಳೋದು? ಪಕ್ಕ ಫ್ರೆಂಡ್ ಕೇಳ್ಬೋದು ತಾನೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಯಾಕೆ ಬೇಕು? ಅಜ್ಜಿ ಏನ್ ಗೊತ್ತಾ ಅಜ್ಜಿ, ಇವರು ಈಗ ನಾನು ಹೋದ್ಸತಿ 98 ತೆಗ್ದಿದ್ದೆ ಅಜ್ಜಿ. ಓ ವೆರಿ ಗುಡ್. ಇದಕ್ಕೆ ಇವರು 2 ತೆಗಿ ಅದಕ್ಕೆ ನಾನು 2 ತೆಗಿ ಅಂದಿದ್ದಕ್ಕೆ 2 ತೆಗ್ದಿದ್ದೆ. ಇವಾಗ 2 ತೆಗ್ದಿದ್ದಕ್ಕೆ ಇನ್ನು 98 ಬೇಕು ಅಂತಾರೆ. ಇನ್ನು 98 ಮತ್ತೆ ತೆಗ್ದಾಗ 2 ಬೇಕು ಅಂತಾರೆ. ನಾನೇನ್ ಮಾಡ್ಲಿ ಅಜ್ಜಿ? ಇವ್ರಿಗೆ ಕೇಳಿ. ಸರಿಯಾಗಿ ಹೇಳ್ತಾನೆ ನೀನ್. ಸರಿಯಾಗಿ ಅಜ್ಜಿ ಅವಳಿಗೆ ಎಷ್ಟು ಅಂತ ಅರ್ಥ ಹೇಳ್ಕೊಡಿ ನೋಡಿ. ಇನ್ನ ಅರ್ಧ ಗಂಟೆ ಕೂತ್ಕೊಂಡಿದ್ರೆ ಆ 2 ಮಾರ್ಕ್ಸು ಬರೋದು ಅಜ್ಜಿ. ಬ್ರೋ 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 ಇಲ್ಲಿ ಡಾಕ್ಟರ್ ಬ್ರೋ ಇರ್ತಾನೆ, ಆ ಥರನೇ ಬ್ರೋ ಅಂತಾನೆ ಕರೀತೇನೆ. ಇವಳು 98 ಕಟ್ಲು, ನಾನು 98 ಕಟ್ಲು. ಇನ್ನೊಂದು 8 ಮಾರ್ಕ್ಸ್ ಬೇಕು ಅಂತಾರೆ. 8 ಮಾರ್ಕ್ಸ್ ತರ್ತಿದ್ದಾರೆ. ಇವಾಗ ಏನ್ ನಿನ್ ಕಷ್ಟ? ಕೇಳಿ ಅಜ್ಜಿ, ನೋಡಿದ್ರೆ ಮಾತಾಡ್ಬೇಕು. ಮೇಕ್ ಲೈಫ್ ಇಂಪ್ರೂವ್, ಇಂಪ್ರೂವ್ ಮಾಡ್ಬೇಕು. ಎಷ್ಟು ಮಾಡಿ ಫಸ್ಟ್ ಟೀಚರ್ ಇಂಪ್ರೂವ್ ಮಾಡ್ಬೇಕು, ನಿಮ್ ವಾಯ್ಸ್ ನ ಇಂಪ್ರೂವ್ ಮಾಡ್ಬೇಕು. ಸರಿಯಾಗಿ ಮಾತಾಡ್ಬೇಕು. ನಾನು ಹೇಳೋದೇ ಇಲ್ಲ ಅಂತ ಅಜ್ಜಿ. ನಾನು ಕರೆಕ್ಟ್ ಆಗಿ ಕೇಳೋದು. ಯಾಕೆ ಯಾಕೆ ಅಜ್ಜಿ? ಪಾಪ ಅವ್ಳಿಗೆ ಹಸು ಆಗ್ತಿರುತ್ತೆ, ನಾನು ಕರ್ಕೊಂಡು ಹೋಗ್ತೇನೆ ಬಾ.